ಹಲೋ ಎವ್ರಿವನ್, ವೆಲ್ಕಮ್ ಟು ವಿಜಿ ಕ್ರಿಯೇಷನ್. 2026 ಮೆಗಾ ಆಕ್ಷನ್ WPL ಕಂಪ್ಲೀಟ್ ಆಗಿದೆ. ಇದರಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಯಾರಾಗಿದ್ದಾರೆ ಅಂತ ನಾವು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಫಸ್ಟ್ ಪ್ಲೇಯರ್ ನಮ್ಮ ಇಂಡಿಯನ್ ಪ್ಲೇಯರ್ ದೀಪ್ತಿ ಶರ್ಮಾ ಅವರು ನಾವು ಲಾಸ್ಟ್ ವಿಡಿಯೋ ಹೇಳಿದ್ರೆ ಅದೇ ರೀತಿ ಎಕ್ಸ್ಪೆಕ್ಟೆಡ್ ಪ್ಲೇಯರ್ ಕೂಡ ಹೈಯೆಸ್ಟ್ ಬಜೆಟ್ ಹೋಗ್ತಾರೆ ಅಂತ. ಸೊ ಅದೇ ರೀತಿ 3.2 crores ಗೆ UP ವಾರಿಯರ್ಸ್ ಗೆ ಜಾಯ್ನ್ ಆಗಿದ್ರೆ ಒಂದು ಒಳ್ಳೆ ಪ್ಲೇಯರ್ ನ UP ವಾರಿಯರ್ಸ್ ಬೈ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಇಂಡಿಯನ್ ಪ್ಲೇಯರ್ ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿರೋದು ಒಂದು ಒಳ್ಳೆ ವಿಚಾರ ಅಂತಾನೆ ಹೇಳ್ತೀನಿ. ಹೌದು, ಇವ್ರಿಗೆ RTM ಕೊಟ್ಟು ತಗೊಂಡಿದ್ದು. ಹೌದು, ಇವ್ರಿಗೆ RTM ನ ನೀಡಿ UP ವಾರಿಯರ್ಸ್ ಅವರು ಬೈ ಮಾಡಿದ್ದಾರೆ. ಹೌದು, ನೆಕ್ಸ್ಟ್ ಪ್ಲೇಯರ್ ಸೆಕೆಂಡ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಅಮಿಲ್ ಕೀರ್ ಅವರು. ಇವರು ಕೂಡ ಮುಂಬೈ ಇಂಡಿಯನ್ಸ್ ಗೆ ಜಾಯ್ನ್ ಆಗಿದ್ದಾರೆ 3 crores ಗೆ. ಸೊ ಮುಂಬೈ ಇಂಡಿಯನ್ಸ್ ಗೆ ಲಾಸ್ಟ್ ಸೀಸನ್ ಆಡಿದ್ದು. ಸೊ ಅದೇ ರೀತಿ ಈ ಸೀಸನ್ ಕೂಡ ಮುಂಬೈ ಇಂಡಿಯನ್ಸ್ ಅವರೇ RTM ನ ಕೊಟ್ಟು ಬೈ ಮಾಡಿದ್ದಾರೆ. ಇವ್ರನ್ನ ಕೂಡ ಒಂದು ಒಳ್ಳೆ ಪ್ಲೇಯರ್ ನ ಬೈ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು, ನೆಕ್ಸ್ಟ್ ನಮ್ಮ ಇಂಡಿಯನ್ ಪ್ಲೇಯರ್ ಥರ್ಡ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಶಿಖರ್ ಪಾಂಡೆ. ನಾವಂತೂ ಇವ್ರನ್ನ ಎಕ್ಸ್ಪೆಕ್ಟೇ ಮಾಡ್ಲಿಲ್ಲ ಟಾಪ್ 3 ಎಕ್ಸ್ಪೆನ್ಸಿವ್ ಪ್ಲೇಯರ್ಸ್ ಲಿಸ್ಟ್ ಅಲ್ಲಿ ಇರ್ತಾರೆ ಅಂತ. 2.4 crores ಹೋಗಿದ್ದಾರೆ, ಒಂದು ಒಳ್ಳೆ ಬಜೆಟ್ ಗೆ ಹೋಗಿದ್ದಾರೆ ಅಂತ ಹೇಳ್ಬೋದು. ಇವರು ಕೂಡ ನಮ್ಮ UP ವಾರಿಯರ್ಸ್ ಟೀಮ್ ಗೆ ಜಾಯ್ನ್ ಆಗ್ತಾರೆ 2026ಕ್ಕೆ. ನೆಕ್ಸ್ಟ್ ಪ್ಲೇಯರ್ ಫೋರ್ತ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ನಮ್ಮ RCB ಎಕ್ಸ್ ಪ್ಲೇಯರ್ ಸೋಫಿ ಡಿವೈನ್. ನಮ್ಮ ನ್ಯೂಜಿಲೆಂಡ್ ನ ಆಲ್ರೌಂಡರ್. ಎಕ್ಸ್ಪೆಕ್ಟ್ ಮಾಡಿದ್ವಿ ಟಾಪ್ 5 ಅಲ್ಲಿ ಅಥವಾ ಟಾಪ್ 10 ಅಲ್ಲಿ ಇರ್ತಾರೆ ಅಂತ. ಸೊ ಅದೇ ರೀತಿ 2 ಕೋಟಿಗೆ ಇವರು ಗುಜರಾತ್ ಜಾಯಿಂಟ್ಸ್ ಗೆ ಜಾಯ್ನ್ ಆಗಿದ್ದಾರೆ. ನೆಕ್ಸ್ಟ್ ಫಿಫ್ತ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಮೆಗ್ಲಾನಿಂಗ್ ಅವರು ಒಂದು ಒಳ್ಳೆ ಕ್ಯಾಪ್ಟನ್ ಅಂತಾನೆ ಹೇಳ್ಬೋದು. WPL ಎಲ್ಲಾ ಸೀಸನ್ ಅಲ್ಲೂ ಫೈನಲ್ಸ್ ಗೆ ಹೋದಂತ ಕ್ಯಾಪ್ಟನ್ ಡೆಲ್ಲಿ ಕ್ಯಾಪಿಟಲ್ಸ್ ಗೆ ಆಡ್ತಾ ಇದ್ರು. ಸೊ ಇವರು 1.9 crores ಗೆ UP ವಾರಿಯರ್ಸ್ ಗೆ ಜಾಯ್ನ್ ಆಗಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಕ್ಯಾಪ್ಟನ್ ಬೈ ಮಾಡಿದ್ದಾರೆ ಅಂತ ಹೇಳ್ಬೋದು UP ವಾರಿಯರ್ಸ್ ಅವರು. ನೆಕ್ಸ್ಟ್ ಪ್ಲೇಯರ್ ಸಿಕ್ಸ್ತ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಚಿನೆಲ್ ಹೆನ್ರಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಇವರು ಟಾಪ್ 10 ಅಥವಾ ಟಾಪ್ 5 ಅಲ್ಲಿ ಇರ್ತಾರೆ ಅಂತ. ಸೊ ಅದೇ ರೀತಿ ಇವರು ಟಾಪ್ 5 ಅಲ್ಲಿ ಇದ್ದಾರೆ, ಸಾರಿ ಟಾಪ್ 6 ಅಲ್ಲಿ ಇದ್ದಾರೆ. 1.3 crores ಗೆ ಡೆಲ್ಲಿ ಕ್ಯಾಪಿಟಲ್ಸ್ ಗೆ ಜಾಯ್ನ್ ಆಗ್ತಾ ಇದ್ದಾರೆ ಈ ಸೀಸನ್ WPL ಗೆ. ಹೌದು, ನೆಕ್ಸ್ಟ್ ಸೆವೆಂತ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಶ್ರೀ ಚರಣಿ ನಮ್ಮ ಇಂಡಿಯನ್ ಕ್ಯಾಪ್ಟ್ ಪ್ಲೇಯರ್, ಲೆಫ್ಟ್ ಆರ್ಮ್ ಸ್ಪಿನ್ನರ್. ಸೊ ಲಾಸ್ಟ್ ಸೀಸನ್ ಕೂಡ ಇವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು. ಸೊ ಅದೇ ರೀತಿ ಈ ಸೀಸನ್ ಅಲ್ಲಿ 1.3 crores ಗೆ ಡೆಲ್ಲಿ ಕ್ಯಾಪಿಟಲ್ಸ್ ಗೆ ಜಾಯ್ನ್ ಆಗ್ತಾ ಇದ್ದಾರೆ. ಒಂದು ಒಳ್ಳೆ ಸ್ಪಿನ್ ಲೈನ್ ಅಪ್ ಇರುವಂತ ಡೆಲ್ಲಿ ಕ್ಯಾಪಿಟಲ್ಸ್ ಗೆ ಈ ಸೀಸನ್ ಜಾಯ್ನ್ ಆಗ್ತಾ ಇದ್ದಾರೆ. ಏತ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಫಿಬಿ ಲಿಚ್ಫೀಲ್ಡ್. ಇವ್ರಿಗೆ ಲಾಸ್ಟ್ ವಿಡಿಯೋದಲ್ಲಿ ನಾವ್ ಹೇಳಿದ್ವಿ ಹೈಯೆಸ್ಟ್ ಬಿಡ್ ಹೋಗ್ತಾರೆ ಅಂತ. ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಇವರು ಟಾಪ್ 5 ಅಲ್ಲಿ ಇರ್ತಾರೆ ಅಂತ. ಸೊ ಇವರು UP ವಾರಿಯರ್ಸ್ ಗೆ ಜಾಯ್ನ್ ಆಗ್ತಾ ಇದ್ದಾರೆ 1.10 crores ಗೆ. ಒಂದು ಒಳ್ಳೆ ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಒಳ್ಳೆ ಫೀಲ್ಡರ್. ಬ್ಯಾಟಿಂಗ್ ಅಲ್ಲಿ ಮಾತ್ರ ಇವ್ರ ಹತ್ರ ರಿವರ್ಸ್ ಸ್ವೀಪ್, ಸ್ವಿಚ್ ಇಟ್ಟು ತುಂಬಾನೇ ಚೆನ್ನಾಗಿದೆ. ಆಸ್ಟ್ರೇಲಿಯನ್ ಪ್ಲೇಯರ್. ಸೊ ಇವರು ಜಾಯ್ನ್ ಆಗ್ತಾ ಇರೋದು ಈ ಸೀಸನ್ UP ವಾರಿಯರ್ಸ್ ಗೆ. ನೆಕ್ಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಲೋರೆನ್ ಉಲ್ವಾರ್ಟ್ ಅವರು ಸೌತ್ ಆಫ್ರಿಕನ್ ಕ್ಯಾಪ್ಟನ್. ವರ್ಲ್ಡ್ ಕಪ್ ಅಲ್ಲಂತೂ ಸಖತ್ತಾಗಿರೋ ಪರ್ಫಾರ್ಮೆನ್ಸ್ ಮಾಡಿದ್ರು. ಸೊ ಎಕ್ಸ್ಪೆಕ್ಟ್ ಮಾಡಿದ್ವಿ ಇವರು 1 ಕೋಟಿಗೆ ಹೋಗ್ತಾರೆ ಅಂತ. ಸೊ ಅದೇ ರೀತಿ 1.10 crores ಗೆ ಜಾಯ್ನ್ ಆಗ್ತಾ ಇದ್ದಾರೆ. ಇವರು ಡೆಲ್ಲಿ ಕ್ಯಾಪಿಟಲ್ಸ್ ಗೆ ಒಳ್ಳೆ ಬ್ಯಾಟ್ಸ್ಮನ್, ಓಪನಿಂಗ್ ಬ್ಯಾಟ್ಸ್ಮನ್ ನ ಪಿಕ್ ಮಾಡಿದ್ದಾರೆ ಅಂತಾನೆ ಹೇಳ್ತೀನಿ. ನೆಕ್ಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಜೋರ್ಜೋ ವೆರಮ್ ಅವರು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ 1 ಕೋಟಿಗೆ ಹೋಗ್ತಾರೆ ಅಂತ. ಯಾಕೆ ಅಂತಂದ್ರೆ ರೀಸೆಂಟ್ ಆಗಿ ಇವರ ಬಿಗ್ ಬ್ಯಾಶ್ ಪರ್ಫಾರ್ಮೆನ್ಸ್, ಅದೇ ರೀತಿ ಆಸ್ಟ್ರೇಲಿಯಾ ಟೀಮ್ ಗೆ ತುಂಬಾ ಎಕ್ಸ್ಟ್ರಾರ್ಡಿನರಿ ಕೊಟ್ಟಿದ್ದಾರೆ. ಬ್ಯಾಟಿಂಗ್ ಆಗಿರ್ಬೋದು, ಅದೇ ರೀತಿ ಬೌಲಿಂಗ್ ಅಲ್ಲಿ ಆಗಿರ್ಬೋದು. ಸೊ ಈ ಸೀಸನ್ ಇವರು 1 ಕೋಟಿಗೆ ಜಾಯ್ನ್ ಆಗ್ತದೆ ನಮ್ಮ ಗುಜರಾತ್ ಜಾಯಿಂಟ್ಸ್ ಗೆ. ಇವರು RCB ಎಕ್ಸ್ ಪ್ಲೇಯರ್ ಕೂಡ. ಹೌದು, ಇವರು RCB ಎಕ್ಸ್ ಪ್ಲೇಯರ್. ನಮ್ಮ RCB ಗೂ ಚೆನ್ನಾಗಿ ಆಡಿದ್ರು. ಸೊ ಈ ಸೀಸನ್ ಅಲ್ಲಿ ಗುಜರಾತ್ ಜಾಯಿಂಟ್ಸ್ ಗೆ ಜಾಯ್ನ್ ಆಗ್ತಿದ್ದಾರೆ. ನೆಕ್ಸ್ಟ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ 10th ಪ್ಲೇಸ್ ಅಲ್ಲಿ ನೋಡೋದಾದ್ರೆ ಆಶಾ ಶೋಭಣ್ಣ ಕೂಡ ನಮ್ಮ RCB ಎಕ್ಸ್ ಪ್ಲೇಯರ್. ನಮ್ಮ RCB ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಈ ಸೀಸನ್ ಅಲ್ಲಿ ಇವರು ಜಾಯ್ನ್ ಆಗ್ತಾ ಇದ್ದಾರೆ UP ವಾರಿಯರ್ಸ್ ಗೆ. ಸೊ ಇವರು 1 ಕೋಟಿಗೆ UP ವಾರಿಯರ್ಸ್ ಗೆ ಜಾಯ್ನ್ ಆಗ್ತಾರೆ. ಒಳ್ಳೆ ಪ್ಲೇಯರ್ ಅಂತ ಹೇಳ್ಬೋದು 1 ಕೋಟಿಗೆ. ನೆಕ್ಸ್ಟ್ ಪ್ಲೇಯರ್ ನಮ್ಮ RCB ಅವರು ಪರ್ಚೇಸ್ ಮಾಡಿರೋದು, ಅದು 90 lakhs ಗೆ. ಮೋಸ್ಟ್ ಎಕ್ಸ್ಪೆನ್ಸಿವ್ ಯಾರಿಗೂ ಹೋಗಿಲ್ಲ, ಲೋರೆನ್ ಬೆಲ್ ಅವ್ರಿಗೆ ನಮ್ಮ RCB 90 lakhs ಗೆ ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ. ಈ ಸೀಸನ್ ಅಲ್ಲಿ ನಮ್ಮ RCB 1 ಕೋಟಿಗಿಂತ ಜಾಸ್ತಿ ಯಾವ ಪ್ಲೇಯರ್ಸ್ ಗೂ ಹೋಗ್ಲಿಲ್ಲ. ಜಾಸ್ತಿ ಅಂದ್ರೆ 90 lakhs ಮಾತ್ರ. ಸೊ ಒಂದು ಬ್ಯಾಲೆನ್ಸ್ ಟೀಮ್ ಮಾಡಿದ್ದಾರೆ ಬಿಲೋ 1 ಕೋಟಿಯಲ್ಲಿ. ಸೊ ಎಲ್ಲಾ ನಮ್ಮ RCB ಟೀಮ್ ಅಲ್ಲಿ ಮೋಸ್ಟ್ ಆಫ್ ದ ಪ್ಲೇಯರ್ಸ್ ಆಲ್ರೌಂಡರ್ಸ್ ನೇ ತಗೊಂಡಿದ್ದಾರೆ. ಹೌದು, ಬ್ಯಾಲೆನ್ಸ್ ಆಲ್ರೌಂಡರ್ಸ್ ಟೀಮ್ ಅಂತ ಹೇಳ್ಬೋದು. 7 ರಿಂದ 8 ಜನ ಪ್ಲೇಯಿಂಗ್ 11 ಅಲ್ಲಿ 2026 ನಮ್ಮ RCB ಟೀಮ್ ಅಲ್ಲಿ ಆಲ್ರೌಂಡರ್ಸ್ ಇರ್ತಾರೆ. ಹೌದು, ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಗಾಗಿ, ಎಂಟರ್ಟೈನ್ಮೆಂಟ್ ವಿಡಿಯೋಸ್ ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ, ನಮ್ಮ ವಿಡಿಯೋಸ್ ನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು.